ಸಾರ್ವಜನಿಕರಿಗೆ ಜನೌಷಧಿ ಬಹಳಷ್ಟು ಅವಶ್ಯಕತೆ ಇರುವಂಥದ್ದು. ಕೈಗೆ ಎಟ್ಕೊಂತ ಯಾವುದೇ ಔಷಧಿಗಳನ್ನು ನಾವು ತಗೊಳ್ಬೇಕು ಅಂದರೆ, ಕೊಂಡ್ಕೊಳ್ಬೇಕು ಅಂದರೆ ಕೈಗೆ ಎಟ್ಕೋ ದರದಲ್ಲಿ ಸಿಗುವಂಥದ್ದು ಜನ ಔಷಧಿನಲ್ಲಿರುವಂಥ ಔಷಧಿಗಳು. ಇವತ್ತು ಬಹಳ ಮುಖ್ಯವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಹಳಷ್ಟು ಕಾಳಜಿಯನ್ನು ವಹಿಸಿ, ಆಸಕ್ತಿಯನ್ನು ವಹಿಸಿ ಇವತ್ತು ತಯಾರಕರ ಮ್ಯಾನುಫ್ಯಾಕ್ಚರರ್ಸ್ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಒಂದು 80%ಗಿಂತ ಅಷ್ಟು 80%ಗಿಂತ ಹೆಚ್ಚು ಕಮ್ಮಿ ದರದಲ್ಲಿ ಸಿಗುವಂತ ಔಷಧಿ. ಹಾಗಾಗಿ ಇದನ್ನು ಎಲ್ಲ ಸಾರ್ವಜನಿಕರಿಗೂ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇಡೀ ಭಾರತದಲ್ಲೇ ಇಂಥ ಸಾವಿರಾರು ಜನೌಷಧಿಗಳನ್ನು ಎಲ್ಲ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತೆರೆಯುವಂಥದ್ದಾಗಿತ್ತು. ಇದೆಲ್ಲ ಒಂದು ಕಡೆ ಇದಕ್ಕೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಯಾಕೆ ಸರಿ ಕಾಣ್ತಿರ್ಲಿಲ್ಲ ಅಂತ ನನಗೆ ಆಶ್ಚರ್ಯ. ಇವರು ಆಸ್ಪತ್ರೆಗಳಲ್ಲಿ ಔಷಧಿ ಕೊಡಲಿಕ್ಕೆ ಆಗ್ತಿಲ್ಲ, ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಔಷಧಿಯನ್ನು ಕೊಡಬೇಕು. ಇವ್ರು ಫ್ರೀಯಾಗಿ ಔಷಧಿಯನ್ನು ಕೊಟ್ಟರೆ ಯಾರು ಕೊಂಡ್ಕೊಳ್ಳಕ್ಕೆ ಹೋಗ್ತಾರೆ? ಯಾರು ಕೊಂಡ್ಕೊಳ್ಳಿಕ್ಕೆ ಹೋಗ್ತಾರೆ? ಯಾರು ಕೊಂಡ್ಕೊಳ್ಳಿಕ್ಕೆ ಹೋಗಲ್ಲ. ಯಾವಾಗ ಇವರು ಔಷಧಿಯನ್ನು ಕೊಡಲ್ಲ, ಆಗ ಕಮ್ಮಿ ದರದಲ್ಲಿ ಸಿಗುವಂತ ಜನೌಷಧಿಯರಿಗೆ ಹೋಗಿ ಕೊಂಡ್ಕೊಳ್ಳುವಂಥದ್ದಾಗುತ್ತೆ. ಅದನ್ನು ಸಹ ಮುಚ್ಚಕ್ಕೆ ಹೇಳ್ತಿರಲ್ಲ. ನಾವು ಒಳ್ಳೇದಂತೂ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದು ಮಾಡಬಾರ್ದು ಅಂತಾರೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡಕ್ಕಾಗಲಿಲ್ಲ ಅಂದ್ರೂ ಕೆಟ್ಟದನ್ನು ನಾವು ಮಾಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆನೇ ಈ ಜನೌಷಧಿಯನ್ನು ಮುಚ್ಚಕ್ಕೆ ಮಾಡಿದಂಥ ಪ್ರಯತ್ನ. ನಿಜಕ್ಕೂ ಅಧಿಕಾರ ದುರ್ಬಳಕೆಯ ಒಂದು ಉದಾಹರಣೆ, ಒಳ್ಳೆ ಉದಾಹರಣೆ ಅಂದರೆ ಈ ಜನೌಷಧಿಯನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದಂಥ ಈ ಕಾಂಗ್ರೆಸ್ ಎಷ್ಟೇ ಅವರಿಗೆ ತಿಳುವಳಿಕೆ, ಮನವರಿಕೆ ಮಾಡಿದ್ರೂ ಸಹ ಕೇಳದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಈ ಪ್ರಯತ್ನಕ್ಕೆ ತಕ್ಕ ನಿರ್ಧಾರ ಅಥವಾ ಜಡ್ಜ್ಮೆಂಟ್ ಅನ್ನ ಇವತ್ತು ನ್ಯಾಯಾಲಯ, ಧಾರವಾಡಿನ ಈ ಪೀಠ, ಉಚ್ಚ ನ್ಯಾಯಾಲಯವು ಒಳ್ಳೆ ತೀರ್ಮಾನ ಕೊಟ್ಟಿದೆ. ಹಾಗಾಗಿ ನಾನು ಸ್ವಾಗತಿಸ್ತೀನಿ. ಈ ಚಿಡಿ ಏಟು ಸರಿಯಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಈಗಲಾದರೂ ಮನವರಿಕೆಯನ್ನು ಮಾಡಿಕೊಂಡು ಜನಪರವಾಗಿ ಕೆಲಸ ಮಾಡಿ, ನಿಮ್ಮ ಕೈನಲ್ಲಿ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಬೇರೆಯವರು ಮಾಡಿರುವಂತದನ್ನ ಅವಕಾಶ ಮಾಡಿಕೊಡಿ ಅಂತಲೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ. 11 ಜನ ಮೃತಪಟ್ಟಿದ್ರು, ಆಗ ಸರ್ಕಾರ ನಿರ್ಬಂಧ ಇರುತ್ತೆ. ಈಗ ಸರ್ಕಾರ ಅನುಮತಿ ಕೊಡೋದಕ್ಕೆ ಮುಂದಾಗ್ತಾ ಇದೆ. ನೋಡಿ, ಸರ್ಕಾರ ತನ್ನ ಮೂರ್ಖತನ, ಇವರ ಚೀಪ್ ಪಬ್ಲಿಸಿಟಿಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ತಮ್ಮ ಪ್ರಚಾರದ ಗೀಳುಗಾಗಿ ಆ ಸಾರ್ವಜನಿಕರ 11 ಜನ ಅಲ್ಲ, ಇನ್ನೂ ತುಂಬಾ ಜನ ಬಲಿ ತಗೊಂಡಿದ್ದಾರೆ. ಇವರು ಬಲಿ ತಗೊಳ್ಳೋದು, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬಲಿ ತಗೊಳ್ಳೋ ಸರ್ಕಾರ. ಬಾಣತಿಯರನ್ನ ಬಲಿ ತಗೊಳ್ಳೋದು ಅಥವಾ ನಾಗರಿಕರನ್ನ ಬಲಿ ತಗೊಳ್ಳೋ ಸರ್ಕಾರ, ಸರ್ಕಾರಿ ಅಧಿಕಾರಿಗಳನ್ನ ಬಲಿ ತಗೊಳ್ಳೋ ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ಸರ್ಕಾರ ಈ ರೀತಿ ಸಾವಿಗೆ ಕಾರಣಕರ್ತ ಆಗಿರೋ ಸಾವಿನ ಸರ್ಕಾರ ಅಂತಾನೆ ಕರೀಬಹುದು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟ ನಡೀಬೇಕು. ನಾವೇನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು ನಡೀಬಾರ್ದು ಅಂತ ನಾವಿಲ್ಲ. ಇವರು ಮೂರ್ಖತನದ ನಿರ್ಧಾರ. ಅಂತ ಒಳ್ಳೆ ಕ್ರೀಡಾಂಗಣ ಕೇಂದ್ರ ಭಾಗದಲ್ಲಿರುವಂಥದ್ದು ಆಟ ನಡೀಬೇಕು. ಇವರು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗಿರೋದಕ್ಕೆ ಯಾರೋ ಏನೋ ಹೇಳ್ತಾರಲ್ಲ, ಯಾರಿಗೋ ಜ್ವರ ಬಂದ್ರೆ ಯಾರಿಗೋ ಬರೆ ಎಳಿತಾರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳಿತಾರೆ ಅಂತ. ಹಂಗೆ ಇವ್ರು ಮಾಡಿದ ತಪ್ಪನ್ನು ಮುಚ್ಚಾಕೊಳ್ಳಕ್ಕೆ ಈ ರೀತಿ ನಿರ್ಬಂಧನೆ ಹಾಕಿರುವಂಥದ್ದು ಒಳ್ಳೇದಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣ ಕಟ್ಟಿರೋದನ್ನೇ ಈ ರೀತಿ ಕ್ರಿಕೆಟ್ ಪಂದ್ಯಾವಳಿಗಳು ನಡೀಬೇಕು ಅಂತ ವ್ಯವಸ್ಥಿತವಾಗಿ ನಡೀಬೇಕು. ನಡೀಲಿ, ನಾವು ಸ್ವಾಗತಿಸ್ತೀವಿ. ಯಾವಾಗಲೂ ಆಟ ನಡೀಬೇಕು, ಕ್ರೀಡೆ ನಡೀಬೇಕು, ಜನಕ್ಕೆ ಇಷ್ಟವಾಗಿರೋದು. ಎಲ್ಲದಕ್ಕಿಂತ ನಮ್ಮ ಸಮಾಜದಲ್ಲಿ ಇಷ್ಟವಾಗಿರೋ ಆಟ ಅಂದ್ರೆ ಕ್ರಿಕೆಟ್. ಅದನ್ನು ಮಣ್ಣಾಕ ಕೆಲಸಗಳು ಅಟ್ಲೀಸ್ಟ್ ಈ ಇದೊಂದೇ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿದ್ದಾರೆ. ಯಾವಾಗಲೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ, ದುರುದ್ದೇಶದಿಂದ ಕೂಡಿರುವಂತ ಒಂದು ಒಕ್ಕೂಟ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಈಗ 14ಕ್ಕೆ ವೋಟ್ ಚೋರಿ ಪ್ರತಿಭಟನೆ ಮಾಡಲಿಕ್ಕೆ ಕಾಂಗ್ರೆಸ್ ನಿರ್ಧಾರ ತಗೊಂಡಿದೆ. ಏನಲ್ಲ, ಬಂಡತನದ ಪಕ್ಷ, ಮೂರ್ಖತನದ ಪಕ್ಷ ಕಾಂಗ್ರೆಸ್ ಪಕ್ಷ. ಸೊ ಹಾಗಾಗಿ ಯಾವಾಗಲೂ ಏನಾರು ಹೇಳಿ ನಾವು ಹೇಳ್ತಾ ಇರ್ತೀವಿ. ಹೇಳಿದ್ನೇ ಸುಳ್ಳು ಹೇಳ್ತಾ ಇರ್ಬೇಕಂತಲ್ಲ. ಒಂದು ಸುಳ್ಳನ್ನೇ 100 ಸಲ ಹೇಳ್ತಾ ಇದ್ರೆ ಅದೇ ಸತ್ಯ ಆಗುತ್ತೆ ಅಂತ ಆ ಪ್ರಯತ್ನಕ್ಕೆ ಹೋಗ್ತಾರೆ ಜನ. ನಮ್ಮ ಸಮಾಜದಲ್ಲಿ ಯಾವುದೇ ಕಾರಣದಲ್ಲೂ ಗೊತ್ತೋ ಗೊತ್ತಿಲ್ಲದೇನೋ ಏನೋ ಕಾಂಗ್ರೆಸ್ ಪಕ್ಷ ನಂಬಿ ಏನೋ ಮತ ಕೊಟ್ಟು ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇವರನ್ನ ಮಾತನ್ನ ಯಾರು ನಂಬ್ತಾರೆ? ನಗ್ತಾರೆ ಇವ್ರನ್ನ ನೋಡಿದ್ರೆ.
ಚಾಮರಾಜನಗರ ಆಕ್ಸಿಜನ್ ದುರಂತದ ವರದಿ ಸಲ್ಲಿಕೆ ಆಗಿದೆ. ಇವತ್ತು ಕ್ಯಾಬಿನೆಟ್ ನಲ್ಲಿ ಅದನ್ನ ಮಂಡನೆ ಮಾಡಕ್ಕೆ ಮುಂದಾಗಿದ್ದಾರೆ ಸರ್. ಬಿಜೆಪಿ ಅವಧಿಯಲ್ಲಿ ಮಾಡಲಿ ಪಾಪ. ಹಂಗೆ ಅದ್ರ ಜೊತೆಗೆ ಈ ಬಾಣತಿಯರ ಸಾವಿನ ವರದಿ ಆಗಿತ್ತಲ್ಲ, ಯಾಕೆ ಮುಚ್ಚಿಟ್ಕೊಂಡಿದ್ದೀರಾ? ಅದನ್ನು ಸಲ್ಲಿಸಿ. ಬಾಣತಿಯರ ಸಾವಾಗಿದೆಯಲ್ಲ ಮಹಾನ್ ಭಾವ್ರೆ, ನೀವು ಅದನ್ನು ಸಲ್ಲಿಕೆ ಮಾಡಿ, ಇದನ್ನು ಸಲ್ಲಿಕೆ ಮಾಡಿ. ಸಮಾಜದಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾರೇ ತಪ್ಪು ಒಪ್ಪುಗಳಿದ್ರು ಅದು ಕ್ರಮ ಆಗುವಂಥದ್ದಾಗಬೇಕು. ಯಾರೇ ಇರಲಿ, ಅದರಲ್ಲೇನಿದೆ. ಜನಪರವಾಗಿ ಕೆಲಸ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಿಮ್ಮ ಘನ ಸಾಧನೆ, ಸಾವಿನ ಸರ್ಕಾರ ನೇರವಾಗಿ ಜನರನ್ನ ಸಾಯಿಸಲಿಕ್ಕೆ ಕಾರಣಕರ್ತವಾಗಿರುವಂತಹ ಈ ಸರ್ಕಾರ ಬಾಣ್ತಿಯರ ಸಾವಿಗೆ ನೇರವಾಗಿ ಇವರ ನಿರ್ಲಕ್ಷ್ಯ ಇಂದ ಸಾವಾಗಿದೆ. ಹಾಗಾಗಿ ಅದನ್ನು ವರದಿಯನ್ನು ಮಂಡಿಸಿ ಅಂತ ಕೇಳ್ಕೊತೀವಿ. ಹೇಟ್ ಸ್ಪೀಚ್ ಬಿಲ್ ಮಂಡನೆ ಮಾಡೋಕ್ಕೆ ವಿರೋಧ ಮಾಡ್ಕೊಂಡಿದ್ದಾರೆ. 7 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆಯನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ವಿರುದ್ಧವಾಗಿಲ್ಲ ಅಂದ್ರೆ ಒಳ್ಳೆಯದು. ಒಬ್ಬ ಹಕ್ಕಿಗೆನೆ ಕಿತ್ಕೊಳ್ಳುವಂತ ಕೆಲಸ, ಭಯ ವಾತಾವರಣ ನಿರ್ಮಾಣ ಮಾಡುವಂತ ಕೆಲಸದಲ್ಲಿ ಹೊರಟಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಸದುದ್ದೇಶ ಇಲ್ಲ, ದುರುದ್ದೇಶದಿಂದ ಕೂಡಿರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಗಮನ ವಹಿಸಿ ಏನಾದ್ರು ವಿರುದ್ಧವಾಗಿದ್ರೆ ಖಂಡಿತ ನಾವು ಅದನ್ನ ಬಯಲಿಗೆಳೆಯುವಂಥದ್ದು, ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇದು ಒಳ್ಳೆ ಉದ್ದೇಶದಿಂದ ತಂದಿಲ್ಲ ಅಂತ ಅನಿಸುತ್ತೆ.